ವೈಮನಸ್ಸಿನ ವದಂತಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ದರ್ಶನ್ ಭೇಟಿ ಮಾಡಲು ಜೈಲಿಗೆ ಧನ್ವೀರ್ ಅವರು ಬಂದಿದ್ದಾರೆ. ದರ್ಶನ್ ಭೇಟಿಗೋಸ್ಕರ ಪರಪ್ಪನ ಅಗ್ರಹಾರಕ್ಕೆ ಧನ್ವೀರ್ ಅವರು ಆಗಮಿಸಿದ್ದಾರೆ. ವೈಮನಸ್ಸಿನ ವದಂತಿಗೆ ಕೊನೆಗೂ ಬ್ರೇಕ್ ಬಿದ್ದಿದೆ. ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಜೈಲಿಗೆ ಬಂದಿದ್ದಾರೆ ಧನ್ವೀರ್ ಅವರು. ದರ್ಶನ್ ಭೇಟಿಗೋಸ್ಕರ ಪರಪ್ಪನ ಅಗ್ರಹಾರಕ್ಕೆ ಧನ್ವೀರ್ ಅವರು ಆಗಮಿಸಿದ್ದಾರೆ. ಕುಟುಂಬದಲ್ಲಿನ ವೈಮನಸ್ಸಿನ ವದಂತಿಗೆ ಕೊನೆಗೂ ಸಹ ಸ್ಪಷ್ಟನೆ ಸಿಕ್ಕಿದೆ. ಸೊ ದರ್ಶನ್ ಅವ್ರ ಮೇಲೆ ಧನ್ವೀರ್ ಅವರು ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಇವರು ದೂರ ಆಗಿಬಿಟ್ಟಿದ್ದಾರೆ. ಎಲ್ಲವೂ ಚೆನ್ನಾಗಿಲ್ಲ ಇವರ ಸಂಬಂಧದಲ್ಲಿ. ಅಣ್ಣ ಅತ್ತಿಗೆ ಅಂತ ಹೇಳ್ತಾ ಇದ್ದಂಥ ಧನ್ವೀರ್ ಅವರು ಯಾಕೋ ದರ್ಶನ್ ಅವರಿಂದ ದೂರ ಸರಿತಾ ಇದ್ದಾರೆ. ಈ ರೀತಿಯಾದಂತಹ ನಾನಾ ಚರ್ಚೆಗಳು, ಪ್ರಶ್ನೆಗಳು ಹುಟ್ಕೊಂಡಿತ್ತು ವೀಕ್ಷಕರೇ. ಆದರೆ ಫೈನಲಿ ಧನ್ವೀರ್ ಅವರು ಇವತ್ತು ದರ್ಶನ್ ಅವರನ್ನು ಭೇಟಿ ಮಾಡಲಿಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಅವ್ರು ಬಂದಿರತಕ್ಕಂಥ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಸೊ ಆ ಮೂಲಕ ಏನು ಈ ಒಂದು ವದಂತಿ ಹರಡಿತ್ತು, ಆ ವದಂತಿ ಈಗ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ. ಇದು ಈ ಹಿಂದೆ ಭೇಟಿಯಾದಂತಹ ವಿಜುವಲ್ಸ್ ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ಆದರೆ ಸದ್ಯ ಈಗ ಧನ್ವೀರ್ ಅವರು ಬಂದಿದ್ದಾರೆ. ಸೊ ಆ ಮೂಲಕ ಏನು ಈ ವದಂತಿಗಳಿದ್ವು, ಆ ವದಂತಿಗಳಿಗೆಲ್ಲ ಧನ್ವೀರ್ ಅವರು ಬ್ರೇಕ್ ಹಾಕಿದ್ದಾರೆ. ನಮ್ಮಲ್ಲಿ ಆ ರೀತಿಯಾಗಿ ಯಾವುದೇ ವೈಮನಸ್ಸು ಇಲ್ಲ ಅನ್ನುವ ಸಂದೇಶವನ್ನು ಸಾರಿದ್ದಾರೆ.